ರೈತರುಗಳು ಧರಣಿ ಕೂತಾರೆ ಅಂದರೆ ನಿನ್ನ ಹೆಜ್ಜೆಯಲ್ಲಿ ಬಂದು ಸರ್ಕಾರ ಸಹಕರಿಸ್ಬೇಕು. ನೆಗ್ಲೆಕ್ಟ್ ಮಾಡಿದ್ದೀರ, ಇವತ್ತು ಬಂದಿದ್ರೆ ಇರಲಿ, ನೆಗ್ಲೆಕ್ಟ್ ಮಾಡಿದ್ದೀರ. ಇಲ್ಲಿ ನಮಗೆ ಇಲ್ಲಿ ನಾವು ಚಳುವಳಿ ಮಾಡೋ ದಿವಸ ವಾಹನಗಳೆಲ್ಲ ಅಡ್ಡ ಹಾಕಿದ್ವಿ, ಭಾಳಷ್ಟು ತೊಂದರೆ ಕೊಟ್ಟರು. ಆದರೂ ಸಹ ನಾವು ಪ್ರೊಫೆಸರ್ ನಂಜುಂಡಸ್ವಾಮಿ ಸಿದ್ಧಾರೂಢ ಅಲ್ಲಿರ್ತಕ್ಕಂಥ ನಾವು ಅಷ್ಟನ್ನೆಲ್ಲ ನಾವು ಸಹನೆ ರೂಪದಲ್ಲಿ ಮಾಡ್ಕೊಂಡು ಇಷ್ಟು ಮಟ್ಟಿಗೆ ಮಾಡ್ಕೊಂಬಂದಿದ್ವಿ. ನಾವು ಸ್ವತಃ ನಮ್ಮ ಖರ್ಚಲ್ಲಿ ನಾವು ಹಾಕ್ಕೊಂಡು ತಿಂಡಿ ವ್ಯವಸ್ಥೆಗಳು, ಊಟದ ವಸ್ತುಗಳು ಮಾಡ್ಕೊಂಬಂದಿದ್ವಿ. ನಮ್ಮನ್ನು ಉಗ್ರಗಾಮಿಗಳ ಥರ ಸೃಷ್ಟಿ ಮಾಡಿದ್ದೀವಿ ಸರ್ಕಾರ ಮತ್ತು ಅಧಿಕಾರಿಗಳು. ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ಹೋರಾಟ ಚಳುವಳಿ ಅಂದರೆ ಅತ್ಯಮೂಲ್ಯವಾದದ್ದು, ವಿಶೇಷವಾದ ಒಂದು ಘನತೆ ಇದೆ. ಚಳುವಳಿ ಮುಖಾಂತರ ನಾವು ಭಾರತೀಯರು ಬ್ರಿಟಿಷರ ಕೈಲಿಂದ ಮುಕ್ತಿ ಹೊಂದಿರತಕ್ಕಂಥವ್ರು. ಹಾಗಾಗಿ ನೀವು ಅರ್ಜೆಂಟು ದಯಮಾಡಿ ನಮ್ಮನ್ನು 2-3 ದಿನದೊಳಗೆ ಬಗೆಹರಿಸಿ. 3 ಅಂಶಗಳನ್ನ ರಿಪೋರ್ಟ್ ಆಗಿದ್ದೀನಿ, ಸೊ ರಿಪೋರ್ಟ್ ಆದಮೇಲೆ ಇವತ್ತು ನಾನು ಬಂದು ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈಗ 3 ಸಮಸ್ಯೆ ಹೇಳಿದ್ದೀರಾ, ಅದರಲ್ಲಿ 2 ಸಮಸ್ಯೆ ಅರ್ಧ ಹಂತಕ್ಕೆ ಬಂದಿದೆ. 3ನೇದು ಆಗೋಗಿದೆ, 10% ಅಷ್ಟೇ. ಅಲ್ಲಿ ಪಟ್ಟೆ ಹಂತದಲ್ಲಿದೆ. ಇಂದಿನ ಅಧಿಕಾರಿಗಳು MLA ಸರ್ ನಿರ್ದೇಶಕರಿಗೆ ಎಲ್ಲ ಆಗಿದೆ. ಸೊ ಕೊನೆ ಹಂತದಲ್ಲಿದೆ. ಅದನ್ನು ತಾವು ಹೇಳಿರೋ ಹಾಗೆ ಇನ್ನೊಂದು 2-3 ದಿನದಲ್ಲಿ ಅದು ನಿಯಮಾನುಸಾರ ನಾವು ಕ್ರಮ ವಹಿಸಿದ್ದೀವಿ. ಇದೇ ನನ್ನ ಹತ್ರ ವಿಡಿಯೋ ಇದೆ. ಸುರೇಶ್ ಬಾಬು MLA ಅವರು ಹೇಳಿದ್ದಾರೆ, ಹಿಂದೆ ಚಿಕ್ಕನಾಯಕನಹಳ್ಳಿಯಲ್ಲಿ ಹಿಂಗೆ ರೋಡ್ ಸೈಡ್ಗಳಲ್ಲಿ ಹಿಂಗೆಲ್ಲ ಮಾಡ್ತಿದ್ರು. ಮಾಧುಸ್ವಾಮಿ ಅವರು APMC ಒಳಗೆ ಸದ್ಯ ಮಾಡಿರು. ನಾನೇ ಅವ್ರ ವಿರೋಧಿಸ್ತೆ. 7 ಕೇಸ್ ಹಾಕಿದ್ದಾರೆ ಇವರು ಅವ್ರ ಮೇಲೆ. ಪ್ರಜ್ಞೆ ಅಲ್ವಾ ಇವ್ರಿಗೆ? ಈಗ ಅದೆಲ್ಲ ಬೇಡ. ಈಗ ನೀವು ಏನು ಹೇಳಿದ್ದೀರ ನಮ್ಮ ವ್ಯಾಪ್ತಿಗೆ ಏನಿದೆ, ಸೊ ಅದ್ರ ಬಗ್ಗೆ ಅಷ್ಟೇ ನಾನು ಕೇಳ್ತೀನಿ. ಸೊ ಅದ್ರ ಬಗ್ಗೆ ಅಷ್ಟೇ ನಾನು ನಿಮ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯ. ಸೊ ಈಗ ಹೇಳಿದ್ದೀನಿ, ಇನ್ನೊಂದು 2 ದಿನದಲ್ಲಿ 2-3 ದಿನದಲ್ಲಿ ನಾನು ಇದ್ರ ಬಗ್ಗೆ ನಿಯಮಾನುಸಾರ ಕ್ರಮ ವಹಿಸಲಿಕ್ಕೆ ಪ್ರಯತ್ನ. ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್ ಅವರೇ.